ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪುಷು ಬ್ಲಾಗ್ಸ್ ಕನ್ನಡ. ಇವತ್ತು ನಾವು ಒಂದು ಡಿಫ್ರೆಂಟ್ ಆಗಿರೋವಂಥ ಒಂದು ಬ್ಲಾಗ್ ಮಾಡ್ತಾಯಿದ್ದೀವಿ. ಏನಂದರೆ ಪಾನಿಪುರಿ ಚಾಲೆಂಜು. ಪಾನಿಪುರಿನ ಮನೆಯಲ್ಲೇ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಸೊ ಸೌಮ್ಯಕ್ಕರ ಮನೇಲಿದ್ದೀನಿ, ಅವ್ರ ಮನೇಲಿ ಇವತ್ತು ಪಾನಿಪುರಿ ಚಾಲೆಂಜ್ ನಡೀತಾ ಇರೋದು. ಇವತ್ತು ಪಾನಿಪುರಿ ಚಾಲೆಂಜಲ್ಲಿ ಯಾರು ವಿನ್ ಆಗ್ತಾರೆ, ಯಾರು ಜಾಸ್ತಿ ಗೋಲ್ಗಪ್ಪ ಪಾನಿಪುರಿನ ತಿಂತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಏನು ಬೇಕು ಚಿನ್ನು? ಏನಪ್ಪ ಹೇಳು, ಏನು ಬೇಕು? ಹಾಂ ಹೇಳು ಕಂದ, ಏನು ಬೇಕೋ? ಮಾಡ್ತಾ ಇಲ್ಲ. ಹಾಂ ಹಾಂ ಮಾಡಿದೆ. ನಾವಿಲ್ಲಿ ಮೊದಲಿಗೆ ಪಾನಿ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ, ಪುದೀನ, ಜೀರಿಗೆ, ಸ್ವಲ್ಪ ಶುಂಠಿ ತುಂಬ ಕಡಿಮೆ ಹಾಕಬೇಕು. ಜೊತೆಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಳುಮೆಣಸು ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೇಯ್ನಾಗಿ ಬ್ಲ್ಯಾಕ್ ಸಾಲ್ಟ್ ಹಾಕಬೇಕು. ನಮ್ಮ ಹತ್ರ ಇರಲಿಲ್ಲ, ಹಾಗಾಗಿ ನಾರ್ಮಲ್ ಕಲ್ಲುಪ್ಪೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ನೀರು ಹಾಕ್ಕೊಂಡು. ಏನೇನಿದೆ ಇವತ್ತೊಂದ್ಸತಿ ಹೇಳಿ, ಏನೇನಿದೆ? ಎಷ್ಟು ಕೆಜಿ ಎಷ್ಟು ಹೇಳಿ ಮುಂದಕ್ಕೆ ಫಸ್ಟು. ಆಂಟಿ ಬೇಡ ಆಂಟಿ, ನಮಗೆ ಏನು ಏನ್ ಮಾಡಿದೆ ಚಿನ್ನು? ಎತ್ತಿಡ ಆಯ್ತು, ಏನು ಆಗಲ್ಲ, ಎತ್ತಿಕ್ಕು. ನೋಡಿ, ಈ ಥರ ಪೂರಿ ತೊಗೊಂಡು ಬಂದಿದ್ದೀವಿ. ಇದನ್ನು ಇವಾಗ ಆಯಿಲಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು. ಮಾಡಿರಲ್ಲ, ಹೌದು, ಹೆಲ್ದಿಯಾಗಿರೋ ಗೋಲ್ಗಪ್ಪ ಅಂದರೆ ಒಂದು ಸ್ವಲ್ಪ ದಪ್ಪ ಬರುತ್ತೆ ಇದು. ಅಂದರೆ ಅವ್ರು ಹೆಂಗೆಂಗೋ ತುಳಿದು ಪಳೆದು ಎಲ್ಲ ಮಾಡಿರ್ತಾರೆ, ಅದಕ್ಕಿಂತ ಇದೇ ಒಳ್ಳೆಯದು. ಎಣ್ಣೆ ಕಾದಿದ್ಯಾ? ಕೈ ಇಟ್ಟು ನೋಡು. ನೋಡು ಇಟ್ಟು. ಫುಲ್ ಇಟ್ಟು ನೋಡು. ನಿನ್ನ ಕೈ ಫುಲ್ಲು ಹಿಂಗೆ ಬಬಲ್ಸ್ ಬರಬೇಕು, ಅವಾಗ ಕಾದಿದೆ ಅಂತ ಅರ್ಥ. ಏನಪ್ಪ ಕಬಾಬು ಇವನ್ನ ಆಡ್ತಾರಲ್ಲ, ಏನು ಪಾನಿಪುರಿ ಲಕ್ಷಿ. ವಾವ್, ಪೂರಿ ಪೂರಿ ಪೂರಿ, ವಾವ್ ಪೂರಿ. ಅಂದರೆ ನಾರ್ಮಲಾಗಿ ಪೂರಿಗೆ ಸಾಲ್ಟ್ ಹಾಕಿರಲ್ಲ, ಇದಕ್ಕೆ ಹಾಕಿದ್ದಾರೆ ನೋಡಿ. ಇವಾಗ ಪಾನಿಪುರಿ ಒಳಗಡೆ ಸ್ಟಫಿಂಗಿಗೆ ನಾವು 1 kg ಅಷ್ಟು ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ವಿ, ಅದನ್ನು ಸಿಪ್ಪೆ ತಗೊಳ್ತಾ ಇದ್ದೀವಿ. ಇವಾಗ ಅದಕ್ಕೆ ನಾನು ಆನಿಯನ್ನು, ಸ್ವಲ್ಪ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಕಡಲೆಕಾಳು ಬೇಯಿಸಿಟ್ಕೊಂಡ್ರೆ ಕಡಲೆಕಾಳು ಇಲ್ಲ ಬಟಾಣಿ ಹಾಕೊಬೋದು. ನಮ್ಮ ಹತ್ರ ಕಡಲೆಕಾಳು ಬಟಾಣಿ ಯಾವುದೂ ಇರಲಿಲ್ಲ, ಹಾಗಾಗಿ ನಾನು ಬರೀ ಆನಿಯನ್ನು, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಉಪ್ಪು, ಗರಂ ಮಸಾಲ ಹಾಕ್ಕೊಂಡು ಕಲಸಿ ಇಟ್ಕೊಂಡಿದ್ದೀವಿ. ಪಾನಿಗೆ ನೋಡಿ ಸ್ವಲ್ಪ ಹುಣಸೆಹಣ್ಣಿನ ರಸ, ಟೇಸ್ಟ್ ವೈಸು ನಮಗೆ ಯಾವ ಥರ ಟೇಸ್ಟ್ ಬೇಕೋ ಹಂಗೆ, ಸ್ವಲ್ಪ ಬೆಲ್ಲದ ರಸ, ಜೊತೆಗೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ನ, ನೀರು ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಸಖತ್ತಾಗಿದ್ಯಾ? ಒಂದು ಗೋಲ್ಗಪ್ಪ ಅಂಗಡಿ ಇಡ್ಬೋದಾ? ನಾನು ನಿಮ್ಮ ಆಂಟಿ ಸೇರಿ ಪಾರ್ಟ್ನರ್ಶಿಪ್ಪಲ್ಲಿ. ಇದು ಪುಟ್ಟೆಕೋನ ಫ್ಯೂಚರ್ ಜಾಬ್.
ಇಲ್ಲ ಕಣೋ, ನಂದು ನಿಮ್ಮ ಅಮ್ಮಂದೇ ಫ್ಯೂಚರ್ ಬ್ಲಾಗ. ತುಂಬಾ ಚೆನ್ನಾಗಿತ್ತು ಟೇಸ್ಟು, ಎಲ್ಲ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ಯಾವ ರೀತಿ ಖಾಲಿ ಆಯಿತು ಅಂತ ದೇವರಾಣೆಗೂ ಗೊತ್ತಾಗಲಿಲ್ಲ. ಲಕ್ಷಿತ್ ಅಂತೂ ತುಂಬಾ ಇಷ್ಟಪಟ್ಟ, ತುಂಬ ಎಂಜಾಯ್ ಮಾಡ್ದ. ಪೂರಿ ಫುಲ್ಲು ಸ್ಟಫಿಂಗ್ನ ಫಿಲ್ ಮಾಡಿಕೊಂಡು ತುಂಬ ಪಾನಿ ಹಾಕ್ಕೊಂಡು ತಿಂತಾಯಿದ್ರು. ತುಂಬಾ ಮಸ್ತಾಗಿತ್ತು. ಸೇಮು ನಮಗೆ ಸ್ಟ್ರೀಟ್ ಸೈಡಲ್ಲಿ ಯಾವ ರೀತಿ ಗೋಲ್ಗಪ್ಪ ಇರುತ್ತೆ ಅದೇ ಥರನೇ ಇತ್ತು. ಪಾನಿ ಮಾತ್ರ ಸಖತ್ತಾಗಿತ್ತು ಟೇಸ್ಟು. ನೀವೆಲ್ಲರೂ ಕೂಡ ಗೋಲ್ಗಪ್ಪ ತಿಂದಿದ್ದು ಹೆಂಗೆ ಅನ್ನಿಸ್ತು? ಫುಲ್ ಸುಸ್ತಾಗ್ಬಿಟ್ಟ? ಹಾಂ, ಮತ್ತೆ ತಿನ್ಬೇಕು. ಅಷ್ಟೊಂದು ತಿಂದ? ಹೌದಾ? ಪಾನಿಪುರಿ ಚಿನ್ನು, ಪಾನಿಪುರಿ ಹೆಂಗಿತ್ತು? ಇಲ್ಲಿ ತೋರಿಸ್ಬಾ, ಇಲ್ಲಿ ಹೆಂಗಿತ್ತು ನಮ್ಮ ಪಾನಿಪುರಿ. ಬಾರ್ಡ್ರ್ ಲೈನ್ ಕ್ರಾಸ್ ಮಾಡಿ ಬಂದಿದೆ. ಇಲ್ಲೊಬ್ರು ಅನಾಮಿಕಾ ಇದ್ದಾರೆ, ಅವ್ರನ್ನ ನಾವು ತೋರಿಸಲ್ಲ. ಪಾನಿಪುರಿ ತಿಂದಿದ್ದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಪಾನಿಪುರಿ ಎಲ್ಲ ತಿಂದಾದ್ಮೇಲೆ ನಾವು ಕೆಲವೊಂದು ರೀಲ್ಸ್ ಮಾಡ್ಕೊಂಡ್ವಿ. ಒಟ್ನಲ್ಲಿ ಇವತ್ತಿನ ದಿನ ಎಲ್ಲ ತುಂಬ ಚೆನ್ನಾಗಾಯಿತು. ಬಟ್ ಚಾಲೆಂಜ್ ಮಾಡೋದಕ್ಕಾಗಿಲ್ಲ, ಯಾಕಂದರೆ ನಾವೆಲ್ಲ ತಿನ್ನೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ವಿ. ಚಾಲೆಂಜ್ ಅನ್ನೋದನ್ನ ಮರ್ತೋಗ್ಬಿಟ್ವಿ. ಹಾಗಾಗಿ ಓಕೆ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗೆಲ್ಲ ನಿಮಗೆ ತುಂಬ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವ್ಲಾಗ್ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ.